ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರನ್ನು ಯಾವ ರೀತಿಯಾಗಿ ನಮ್ಮ ಮೊಬೈಲ್ನಲ್ಲಿ ಉಚಿತವಾಗಿ ಚೆಕ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಅದು ಫೋನ್ಪೇ ಆ್ಯಪ್ ಮೂಲಕ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನನ್ನು ಓಪನ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಈಗ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ರೆಡಿಟ್ ಸ್ಕೋರ್ ಅಂದರೆ ಏನು, ಯಾಕೆ ಉಪಯೋಗಕ್ಕೆ ಬರುತ್ತೆ, ಇದು ಯಾಕೆ ಬೇಕು ಅಂತ ಹೇಳಿ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಬ್ಯಾಂಕಿನಲ್ಲಿ ಯಾವುದಾದ್ರೂ ಫೈನಾನ್ಷಿಯಲ್ ವ್ಯವಹಾರವನ್ನು ಮಾಡಿದಾಗ ಈ ಒಂದು ಸಿಬಿಲ್ ಸ್ಕೋರ್ ಅನ್ನೋದನ್ನು ನೀಡಲಾಗುತ್ತೆ. ಈ ಸಿಬಿಲ್ ಸ್ಕೋರ್ ಎಷ್ಟಿರುತ್ತೆ ಅಂದರೆ 300 ಅಂಕದಿಂದ 850 ಅಂಕದವರೆಗೆ ಈ ಒಂದು ನಂಬರ್ನಲ್ಲಿ ನಿಮಗೆ ನೀಡಲಾಗುತ್ತೆ. ಈ 300ರಿಂದ 550ಕ್ಕಿಂತ ಕಡಿಮೆ ಅಂಕವನ್ನು ನೀವು ಹೊಂದಿದ್ದರೆ, ನೀವು ಈ ಹಿಂದೆ ಏನು ಫೈನಾನ್ಷಿಯಲಿ ವ್ಯವಹಾರವನ್ನು ಮಾಡಿರ್ತೀರ ಅದನ್ನು ನಿಮಗೆ ಸರಿಯಾಗಿ ಮಾಡಿರಲ್ಲ, ಅಂದರೆ ಲೋನನ್ನು ತೆಗೆದುಕೊಂಡಿರ್ತೀರ, ಸರಿಯಾದ ಸಮಯಕ್ಕೆ ಪಾವತಿಸಿರಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಕಡಿಮೆ ಇರುತ್ತೆ. 550ಕ್ಕಿಂತ ಕಡಿಮೆ ಅಂಕವನ್ನು ನೀಡ್ತಾರೆ. ನೀವು ಸರಿಯಾದ ಸಮಯಕ್ಕೆ ಪಾವತಿಸಿದ್ದೀರಾ, ಹಾಗೆ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಿದ್ದೀರಾ, ಅದರಲ್ಲಿ ಇನ್ಸೆಕ್ಯೂರ್ಡ್ ಲೋನ್, ಸೆಕ್ಯೂರ್ಡ್ ಲೋನ್, ಈ ಥರ ಬೇರೆ ಬೇರೆ ಭಾಳಷ್ಟು ವಿಷಯಗಳು ಬರುತ್ತೆ. ಅವುಗಳೆಲ್ಲ ನೀವು ಒಂದಿಗೆ ವ್ಯವಹಾರವನ್ನು ಹೊಂದಿದರೆ ಉತ್ತಮ ಸ್ಕೋರ್ ನಿಮಗೆ ನೀಡಲಾಗುತ್ತೆ. 850ರವರೆಗೆ ನಿಮಗೆ ಎಷ್ಟು ಹೆಚ್ಚಿಗೆ ಸ್ಕೋರನ್ನು ಹೊಂದಿರ್ತೀರ ಅಷ್ಟು ಬೇಗ ನಿಮಗೆ ಲೋನನ್ನು ನೀಡ್ತಾರೆ. ಇಷ್ಟೇ ಸ್ನೇಹಿತರೆ, ಫೈನಾನ್ಷಿಯಲ್ ವ್ಯವಹಾರವನ್ನು ಮಾಡಿದ್ರೆ ನಿಮಗೆ ಈ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ನೀವು ಈ ಹಿಂದೆ ಫೈನಾನ್ಷಿಯಲಿ ವ್ಯವಹಾರ ಮಾಡೇ ಇಲ್ಲ ಅಂದರೆ ನಿಮಗೆ ಏನೂ ತೊಂದರೆ ಇಲ್ಲ, ನೀವು ನೇರವಾಗಿ ಬ್ಯಾಂಕ್ಗಳಿಗೆ ಹೋಗಿ ಆವಾಗಲೂ ಕೂಡ ನೀವು ಲೋನನ್ನು ತೆಗೆದುಕೋಬೋದು. ನೀವು ಈ ಹಿಂದೆ ವ್ಯವಹಾರ ಮಾಡಿದರೆ ಈ ಒಂದು ಸಿಬಿಲ್ ಸ್ಕೋರ್ ಅನ್ನೋದು ನಿಮಗೆ ಹೊಂದಿರ್ತೀರ. ಇದರ ಆಧಾರದ ಮೇಲೆ ನಿಮಗೆ ಬ್ಯಾಂಕ್ನವರು ಬೇಗ ನಿಮಗೆ ಸಾಲವನ್ನು ನೀಡ್ತಾರೆ. ಅಷ್ಟೇ ಸ್ನೇಹಿತರೆ, ಈಗ ಹೇಗೆ ಚೆಕ್ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನೀವು ಇಲ್ಲಿ ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಕೆಳಗಡೆ ನಿಮಗೆ ಹೋಮ್ ಬಟನ್ ಇರುತ್ತೆ. ಈ ಹೋಮ್ ಬಟನ್ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರೆಡಿಟ್ ಅಂತ ಹೇಳಿ ಒಂದು ಬಟನ್ ಕಾಣಿಸ್ತಾ ಇರ್ಬೋದು. ಈ ಬಟನ್ ಮೇಲೆ ಜಸ್ಟ್ ಕ್ರೆಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕ್ರೆಡಿಟ್ ಸ್ಕೋರ್ ಫಾರ್ ಫ್ರೀ ಅಂತ ಇದೆ. ಕೆಳಗಡೆ ಚೆಕ್ ನೌ ಬಟನ್ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 817 ಅಂಕ ಇದೆಯಲ್ಲ, ಈ ರೀತಿಯಾಗಿ ನಿಮಗೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ಸ್ನೇಹಿತರೆ, ಇಲ್ಲಿ ಏನು ಫೋನ್ಪೇದಲ್ಲಿ ಡಿಸ್ಪ್ಲೇ ಆಗಿದೆ, ಹಾಗೆ ನೀವು ಬ್ಯಾಂಕ್ಗಳಲ್ಲೂ ಕೂಡ ಹೋಗಿ ನೇರವಾಗಿ ಅಲ್ಲೂ ಕೂಡ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡ್ಬೋದು. ಅಲ್ಲಿ ಕೆಲವೊಂದು ಸಾರಿ ಅಂಕಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದನ್ನು ಬೇರೆ ಬೇರೆ ಒಟ್ಟು 4 ಕಂಪ್ನಿಗಳಿದ್ದಾವೆ. ಆ 4 ಕಂಪ್ನಿಗಳು ಕೂಡ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅದನ್ನು ನಿಮಗೆ ಸಮಸ್ಯೆ ಆಗೋಲ್ಲ. ಈಗ ನಾನು ಇಲ್ಲಿ 817 ತೋರಿಸ್ತಾ ಇದೆಯಲ್ಲ, ನಾನು ಬ್ಯಾಂಕಲ್ಲಿ ಹೋಗಿ ನೋಡಿದಾಗ 820 ಆಗ್ಬೋದು ಅಥವಾ 810 ಆಗ್ಬೋದು. ಈ ರೀತಿ ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಈ ರೀತಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಈಗ ಗ್ರೀನಲ್ಲಿ ಕಾಣ್ತಿದೆಯಲ್ಲ, ಈ ರೀತಿ ಇದ್ದರೆ ನಮಗೆ ಬೇಗ ಒಂದು ಲೋನ್ ಸಿಗುತ್ತೆ. ಅದೇ ನಿಮಗೆ ಎಲ್ಲಿನಾದರೂ ರೆಡ್ ಬಟನಲ್ಲಿ ಕಾಣ್ತಿದೆ ಅಥವಾ 550ಕ್ಕಿಂತ ಕಡಿಮೆ ಅಂಕವನ್ನು ಹೊಂದಿದರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ನಿಮಗೆ ಲೋನ್ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಇದು ನಾವು ಉಚಿತವಾಗಿ ನಮ್ಮ ಫೋನ್ಪೇ ಆ್ಯಪ್ ಮೂಲಕ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡುವ ವಿಧಾನ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.